ನಮಸ್ಕಾರ ವೀಕ್ಷಕರೇ, ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ. ನಾನು ಹನುಮಂತಪ್ಪ ಕಲ್ಲೇದೇವರ. ಸವಣೂರು ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದಂತಹ VM ಗುರುಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್, ತಾವು ಸವಣೂರು ತಾಲೂಕಾ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಏನು ಅನಿಸುತ್ತೆ ನಿಮಗೆ? ಬಹಳ ಖುಷಿ ಆಗ್ತಾ ಇದೆ ಸರ್. ನಿಜವಾಗಿಯೂ ಕೂಡ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸಾಹಿತ್ಯಾಭಿಮಾನಿಗಳು ನನ್ನನ್ನು ಗೌರವಿಸಿದಂತೂ ನಿಜವಾಗಿಯೂ ಬಹಳ ಖುಷಿ ತಂದು ಕೊಡ್ತಕ್ಕಂಥ ಕೆಲಸ. ಯಾಕೆಂದರೆ ನಾನು ಕಳೆದ 45 ವರ್ಷಗಳಿಂದ ಗದಗಿನಲ್ಲಿಯೇ ವಾಸ್ತವ್ಯ ಮಾಡಿಕೊಂಡಿದ್ದೇನೆ. ಆ ಸಂದರ್ಭದೊಳಗೆ ಸವಣೂರು ತಾಲೂಕಿನ ಸಾಹಿತ್ಯಾಭಿಮಾನಿಗಳು ನನ್ನ ಹಿರಿತನವನ್ನು ಪರಿಗಣಿಸಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ 8ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಆ ಸವಣೂರು ತಾಲೂಕಿನ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ, ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸರ್, ತಾವೇನಾದರೂ ಅಂದ್ಕೊಂಡಿದ್ರಾ ಈ ಸಮ್ಮೇಳನದ ಅಧ್ಯಕ್ಷ? ಖಂಡಿತ ಇಲ್ಲ ಸರ್. ನಾ ಮನಸ್ಸಿನಲ್ಲಿ ಕೂಡ ಅದನ್ನು ವಿಚಾರ ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಆ ಒಂದು ಅವಕಾಶ ತಾನೇ ನನಗೆ ಒದಗಿ ಬಂತಲ್ಲ, ಅದನ್ನು ನೋಡಿ ಕೇಳಿ ಬಹಳ ಖುಷಿ ಆಯಿತು. ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಸರ್ ನನಗೆ. ಕನ್ನಡ ಜೊತೆಗೆ ಹಾವೇರಿ ಜಿಲ್ಲೆ ಕನ್ನಡವನ್ನು ಪ್ರೀತಿಸುವಂಥ, ಗೌರವಿಸುವಂಥ ಆಸಕ್ತರು ಹಿರಿತನವನ್ನು, ಸಾಹಿತ್ಯದಲ್ಲಿ ಕೃಷಿಗೈತಕ್ಕಂಥ ಜನರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಗತಿ ನನಗೆ ನಿಜವಾಗಿಯೂ ಬಹಳ ಖುಷಿ ತಂದುಕೊಟ್ಟಿದೆ ಸರ್. ಸರ್, ತಾವು ಒಬ್ಬರು ಉತ್ತಮ ಸಂಪಾದಕರು, ಉತ್ತಮ ಪಠ್ಯಪುಸ್ತಕ ಸಂಪಾದಕರು. ತಾವು ಇಲ್ಲಿವರೆಗಿಂತ ಅಂತಂದರೆ ಎಷ್ಟು ಪಠ್ಯಪುಸ್ತಕಗಳನ್ನ ಸಂಪಾದನೆ ಮಾಡಿ? ಸರ್, ನಾನು ಈವರೆಗೆ 6 ಪುಸ್ತಕಗಳನ್ನು ಸಂಪಾದನೆ ಮಾಡಿದ್ದೀನಿ ಸರ್. ಅದರಲ್ಲಿ ಮೊದಲನೇದಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಈಗಾಗಲೇ 4 ಕೃತಿಗಳು ಪ್ರಕಟ ಆಗಿದ್ದಾವೆ ಸರ್. ಕನ್ನಡ ಗೀಚಮಂದರಿ, ಕನ್ನಡ ಕಾವ್ಯ ವಿಹಾರ, ಕನ್ನಡ ಗೀತಮಂಜರಿ ಮತ್ತೊಂದು. ಆ ನಂತರದಲ್ಲಿ ವಿಸ್ಮಯ ಅಂತಕ್ಕಂಥ ಪುಸ್ತಕಗಳು ಈಗಾಗಲೇ ಆಲ್ರೆಡಿ ಪ್ರಕಟ ಆಗಿ ಆ ವಿದ್ಯಾರ್ಥಿಗಳು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಶೈಕ್ಷಣಿಕ ವರ್ಷ 2024ರಲ್ಲಿ BScಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ AECC ಕನ್ನಡ ಅಂತಕ್ಕಂಥ ವಿಸ್ಮಯ ಹೆಸರಿನಿಂದ ಪ್ರಕಟ ಆಗಿರ್ತಕ್ಕಂಥ ಪುಸ್ತಕವನ್ನು ಈ ಸದ್ಯದ ಅವಧಿಯೊಳಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಸರ್. ಇನ್ನುಳಿದ 3 ಕೃತಿಗಳೇನದಾವಲ್ಲ ಆಲ್ರೆಡಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಅವನು ಮುಗಿಸಿದಾರೆ. ಆಲ್ರೆಡಿ ಸಿಲೆಬಸ್ ಚೇಂಜ್ ಆಗಿದೆ. ಅವು ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅವು ಪ್ರಕಟ ಆಗಿದ್ದಾವೆ ಸರ್. ಸರ್, ತಾವೊಬ್ಬರು ಪ್ರೊಫೆಸರ್, ಯಾವ ಟೈಮ್ ಒಳಗೆ ನೀವು ಪಠ್ಯಪುಸ್ತಕನ ಸಂಪಾದನೆ ಮಾಡ್ತೀವಿ? ಸರ್, ವರ್ಕಿಂಗ್ ಡೇಸ್ದ ಕೆಲಸದ ದಿನಗಳಲ್ಲಿನೇ ಆ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಹೀಗಾಗಿ ವಿಶ್ವವಿದ್ಯಾಲಯಕ್ಕೆ ಸರ ಏನಿದೆ, BOS ಅಂತ ಒಂದು ಕಮಿಟಿ ಸಮಿತಿ ಇದೆ. ಆ BOS ಸಮಿತಿಯೊಳಗೆ ನಾನು ಕೂಡ ಈಗ ಸದ್ಯ ಇದ್ದೇನೆ ಸರ್. ಸೀನಿಯಾರಿಟಿ ಪ್ರಕಾರ ಕರ್ನಾಟಕ ವಿಶ್ವವಿದ್ಯಾಲಯ ಆ ಒಳ್ಳೆಯ ಒಂದು ಸದಾವಕಾಶವನ್ನು ನನಗೂ ಕೂಡ ಒದಗಿಸಿಕೊಟ್ಟಿದೆ. ಈಗ BOS ಸಮಿತಿಯ ಸದಸ್ಯನಾಗಿದ್ದುಕೊಂಡು ಈ ಶೈಕ್ಷಣಿಕ ವರ್ಷದ ಅವಧಿಯೊಳಗೆ ರಿವೈಸ್ಡ್ NEP ಸಿಲೆಬಸ್ಸನ್ನು ನಮ್ಮ ಸ್ನೇಹಿತ ಮಿತ್ರರು ಕೂಡ ನಾವು ಕೂಡ ಮಾಡಿದ್ದೀವಿ. ಅದರೊಳಗೆ BScಗೆ ಈ ಸಲ ನಾನು ಮಾಡಬೇಕು ಸಂಪಾದನೆ ಅಂತಕ್ಕಂಥ ವಿಚಾರ ಬಂತು. ಮೇಲಾಗಿ BSc ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಒಟ್ಟು ಪರಿಚಯನೂ ಕೂಡ ಆಗಲಿ ಅಂತಕ್ಕಂಥ ಏಕೈಕ ಸದುದ್ದೇಶ ಇಟ್ಕೊಂಡು ಅದನ್ನು ಆಯ್ಕೆ ಮಾಡಿಕೊಂಡು BSc ವಿದ್ಯಾರ್ಥಿಗಳು ಅಂದರೆ ಫಸ್ಟ್ ಸೆಮ್ಗೆ ರಿವೈಸ್ಡ್ NEP ಸಿಲೆಬಸ್ಗೆ ಸಂಬಂಧಪಟ್ಟಂಥ ಪುಸ್ತಕವನ್ನು ನಾನು ಸಂಪಾದನೆ ಮಾಡಿ ಈ ವಿಶ್ವವಿದ್ಯಾಲಯಕ್ಕೆ ಮುಟ್ಟಿಸಿದ್ದೇನೆ ಸರ್. ಸರ್, ಇಷ್ಟು ಪುಸ್ತಕಗಳನ್ನ ಸಂಪಾದನೆ ಮಾಡಿದ್ರಲ್ಲ, ಇದರಲ್ಲಿ ನಿಮಗೆ ಅತ್ಯುತ್ತಮ ಅನಿಸಿದ್ದು ಯಾವುದು ಸರ್? ಸರ್, ಇಷ್ಟೆಲ್ಲ ಕೃತಿಗಳಲ್ಲಿ ನನಗೆ ಬಹಳ ಖುಷಿ ತಂದು ಕೊಡ್ತಕ್ಕಂಥ ಸಂಗತಿ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರ ಶತಮಾನೋತ್ಸವದ ಸಂದರ್ಭದಲ್ಲಿ ಹೊರತಂದಿರತಕ್ಕಂಥ ಪುಟ್ಟರಾಜ ಶತನಮನ ಸರ್. ಅದು 1918 ಪ್ರಕಟ ಆಗಿದೆ. ಅದು ಪುಟ್ಟರಾಜ ಗವಾಯಿಗಳ ಬಗ್ಗೆ ಬರೆದಿದೆ. ಹೌದು, ಪುಟ್ಟರಾಜ ಗವಾಯಿಗಳ ಬಗ್ಗೆ ಅಂತ ಅಷ್ಟಲ್ಲ ಸರ್, ಪುಟ್ಟರಾಜ ಗವಾಯಿಗಳ ಸಮಗ್ರ ಬದುಕು ಮತ್ತು ಬರಹಗಳನ್ನು ಒಳಗೊಳ್ಳೋದ್ರೊಂದಿಗೆ ಪುಟ್ಟರಾಜ ಗವಾಯಿಗಳ ಬಗೆಗೆ ಹೊರಗಿನ ಪ್ರಪಂಚ ಏನಂತ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕುರಿತಾಗಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಜನ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಸರ್. ಸಂಶೋಧನಾತ್ಮಕ ಲೇಖನಗಳನ್ನು ಪ್ರಕಟಪಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಕರ್ನಾಟಕಿ ಸಂಗೀತ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ವಚನ ಸಂಗೀತ ಇರ್ಬೋದು, ಎಲ್ಲ ಸಾಹಿತ್ಯದ ಶಾಸ್ತ್ರೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಂಬಂಧಪಟ್ಟಂಥ ವಿವಿಧ ಆಯಾಮಗಳನ್ನು ಒಳಗೊಂಡಿರ್ತಕ್ಕಂಥ ಮತ್ತು ವಾದ್ಯ
ವಾದ್ಯ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಶೋಧನಾತ್ಮಕ ಲೇಖನಗಳನ್ನು ಕರ್ನಾಟಕದ ಅಗಲದಲ್ಲಿರ್ತಕ್ಕಂಥ ಮತ್ತು ಹೊರ ರಾಜ್ಯದಲ್ಲಿರ್ತಕ್ಕಂಥ ಸಂಗೀತ ಕಲಾವಿದರಿಂದ ಆ ಲೇಖನಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 750 ಪುಟದ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ದೇನೆ ಸರ್. ಅದು ಒಂದೂವರೆ ವರ್ಷಗಳ ಕಾಲ ಸುದೀರ್ಘ ಸಮಯವನ್ನು ತೆಗೆದುಕೊಳ್ತು. ಆ ಖುಷಿ ನನ್ನ ಜೀವಮಾನದೊಳಗೆ ನಾನು ಎಂದೂ ಕೂಡ ಮರುಹಾರೋದಿಲ್ಲ ಸರ್. ಹೀಗಾಗಿ ಆ ಪುಸ್ತಕ ಇವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿದೆ ಸರ್. ತಾವು ಎಷ್ಟು ವರ್ಷಗಳಿಂದ ಪುಸ್ತಕನ ಸಂಗ್ರಹಣೆ ಮಾಡ್ತಿದ್ದೀರಾ ಸರ್? ಸಂಗ್ರಹ ಮತ್ತು ಸಂಪಾದನೆ ಸರ್ 1991ರಿಂದನೇ ಇದೆ ಸರ್. ನಾನು ಏನೋ ಮಹಾವಿದ್ಯಾಲಯಕ್ಕೆ ನಾನು ಜಾಯ್ನ್ ಆದೆ 91ದಿಂದ. ಆ 91ರಿಂದನೂ ಕೂಡ ಅದು ಇವತ್ತಿನವರೆಗೆ ನಿರಾತಂಕವಾಗಿ ನಡ್ಕೊಂಡು ಬಂದಿದೆ. ಜೊತೆಗೆ ಸರ್ ನಾನು ಇನ್ನೂ ಮುಂದುವರೆದು ತಾವು ಮಾತಾಡದೇ ಇರತಕ್ಕಂಥ ಇನ್ನೊಂದು ವಿಚಾರನ ತಮ್ಮ ಗಮನಕ್ಕೆ ತರಲೇಬೇಕಾಗ್ತದೆ. 1989ರಲ್ಲಿ ನಾನು ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಧ್ಯಯನ ಮಾಡ್ತಾಯಿದ್ದೆ. ಆ ಸಂದರ್ಭದೊಳಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ನನ್ನ ವ್ಯಾಸಂಗದ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ವಹಿಸಿದ್ರು ಸರ್. ಒಂದರ್ಥದಲ್ಲಿ ನಾನು ಹೇಳೋದಾದರೆ ಅಣ್ಣ ಬಸವಣ್ಣನವರು ಹೇಳಿದ ಹಾಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಬಸವಣ್ಣನವರ ತತ್ವ ಮತ್ತು ಸಿದ್ಧಾಂತವನ್ನು ಪೂಜ್ಯರಾಗಿರ್ತಕ್ಕಂಥ ಪುಟ್ಟಯ್ಯಜ್ಜನವರು ಸರ್ ತಮ್ಮ ಜೀವಮಾನದುದ್ದಕ್ಕೂ ಪರಿಪಾಲಿಸಿಕೊಂಡ್ರು. ಅವ್ರು ನನಗೆ ತಂದೆನೂ ಆದರು, ತಾಯಿನೂ ಆದರು. ನನ್ನ ತಂದೆ ತಾಯಿ ಅವರು ನನ್ನ ಈ ಸಕಲ ಶಿಕ್ಷಣದ ವ್ಯವಸ್ಥೆಯನ್ನು ನೋಡಿಕೊಳ್ಳೋದ್ರೊಳಗೆ ಶಿವಲೋಕ ಸೇರಿದ್ರು ಸರ್. ಇನ್ನೂ ಒಂದು ನೋವಿನ ಸಂಗತಿ ಅಂದರೆ ಅದು ಅವ್ರು ತೀರ್ಕೊಂಡ ನಂತರದಲ್ಲಿ ಪುಟ್ಟಯ್ಯಜ್ಜನವರೇ ನನಗೆ ಸರ್ವಕ್ಕೂ ಅವರೇ ಆದರು. 1989ರೊಳಗೆ ನಾನು BA ಮುಗಿಸ್ಕೊಂಡು MA ಪ್ರಿವಿಯಸ್ ಫಸ್ಟ್ ಇಯರ್ಗೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋದೆ ಸರ್. ಹೋದಂಥ ಸಂದರ್ಭದೊಳಗೆ ಪುಟ್ಟಯ್ಯಜ್ಜನವರ 75 ವರ್ಷದ ಹುಟ್ಟುಹಬ್ಬ ನಾವು ಯಾಕೆ ಆಚರಣೆ ಮಾಡಬಾರ್ದು ಅಂತಕ್ಕಂಥ ವಿಚಾರ ಬಂತು. ನನಗೆ ಕಲಿಸಿದಂಥ ವಿದ್ಯಾಗುರುಗಳು ದಿವಂಗತ ಪ್ರೊಫೆಸರ್ VB ಹಿರೇಮಠರು ಅವ್ರನ್ನ ನಾನು ಸಂಪರ್ಕ ಮಾಡೋದ್ರೊಂದಿಗೆ ಆಶ್ರಮ ಕರ್ಕೊಂಬಂದೆ. ಪೂಜ್ಯರಾದಂಥ ಪುಟ್ಟಯ್ಯಜ್ಜನವ್ರನ್ನ ಭೇಟಿ ಮಾಡಿಸಿದೆ. ಅಜ್ಜವ್ರು ನಾವೆಲ್ಲ ಕಣ್ಣಿಲ್ದರು ನಮಗೆಲ್ಲ ಅವೆಲ್ಲ ಪುಸ್ತಕ ಮತ್ತೊಂದು ಯಾಕೆ ಅಂತಿದ್ರು. ಇಲ್ಲರಿಪ್ಪ, ತಾವು ಮಾಡಿದಂಥ ಜೀವಮಾನದ ಸಾಧನೆಗಾಗಿ ಆದರೂ ಕೂಡ ಇತಿಹಾಸದಲ್ಲಿ ಅದು ಉಳಿಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸರ್ ಆಗಿನ ಸಂದರ್ಭದೊಳಗೆ ಅಮೃತ ಮಹೋತ್ಸವನ ಆಚರಣೆ ಮಾಡಿದ್ವಿ. ಪೂಜ್ಯರಾದಂಥ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಹೆಸರಿನಿಂದ ಜ್ಞಾನ ದೇಗುಲ ಅಂತಕ್ಕಂಥ ಅಭಿನಂದನ ಗ್ರಂಥವನ್ನು ನಮ್ಮ ಗುರುಗಳಾದಂಥ ಡಾಕ್ಟರ್ VB ಹಿರೇಮಠರು ಸಂಪಾದನೆ ಮಾಡಿದರು ಸರ್. ಆ ಸಂದರ್ಭದೊಳಗೆ ನಾನು ಸಂಘಟನಾ ಕಾರ್ಯದರ್ಶಿಯಾಗಿದ್ದುಕೊಂಡು ಅವ್ರ ಬಲಗೈಯಾಗಿ ನಿಂತುಕೊಂಡು ಇಡೀ ನಾಡಿನ ಉದ್ದಕ್ಕೂ ಪೂಜ್ಯರಾದಂಥ ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ಬರೆದಂಥ 75 ಕೃತಿಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನಾಗದಂಥ ಪ್ರಾಧ್ಯಾಪಕರನ್ನ ಭೇಟಿ ಮಾಡಿ ಅವರು ಬರೆದಂಥ ಕೃತಿಗಳ ಮೇಲೆ ಲೇಖನಗಳನ್ನು ನಾನೇ ಹೋಗಿ ಕಲೆಕ್ಟ್ ಮಾಡಿ ತಂದು ಕೊಟ್ಟು ನಮ್ಮ ಗುರುಗಳಿಗೆ ಸಹಾಯಕನಾಗಿ ನಿಂತ್ಕೊಂಡೆ ಸರ್. ಹೀಗಾಗಿ 1989 ಜ್ಞಾನ ದೇಗುಲ ಅಂತಕ್ಕಂಥ 750 ಪುಟದ ಪುಸ್ತಕನೂ ಕೂಡ ಹೊರಬಂದಿದೆ ಸರ್. ನನ್ನ ಜೀವಮಾನದೊಳಗೆ ಈ ಎರಡೂ ಅವಿಸ್ಮರಣೀಯ ಘಟನೆಗಳನ್ನು ನಾನು ಎಂದೂ ಕೂಡ ಮರುಹಾರೋದಿಲ್ಲ ಸರ್. ಜೊತೆಗೆ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ನಾ ಆಶ್ರಮದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದೊಳಗೆ ಕಣ್ಣಿಲ್ದ ಮಕ್ಕಳು ಹೌದಪ್ಪ ನೀ ಆಶ್ರಮದಕ್ಕೆ ನೀನು ಕರ್ಕೊಂಬಂದೆ, ನೀ ವಿದ್ಯಾಭ್ಯಾಸ ಮಾಡ್ಕೊಂತ ನೀನೂರು ನೀ ಮುಂದೆ ಹೋಗವ, ನೀ ಆಶ್ರಮದ ಮಕ್ಕಳಿಗೆ ಏನು ಮಾಡ್ತೀರಿ, ನೀವೆಲ್ಲ ಬುದ್ಧಿಜೀವಿಗಳು, ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದರು. ಆವಾಗ ಸರ್ ನಾನು ನಮ್ಮ ಗುರುಗಳನ್ನ ಹತ್ರ ಮತ್ತೆ ಹೋಗಬೇಕಾಯ್ತು ನನಗೆ ಅನಿವಾರ್ಯ. ಡಾಕ್ಟರ್ VB ಹಿರೇಮಠ ಹತ್ರ ಹೋದೆ. ಅಜ್ಜವ್ರು ಹಿಂಗಂತಾರ್ರಿಪ್ಪ ಅವ್ರಿಗೆ ಆಯಿತು ಏನಾದರೂ ಒಂದು ವಿಚಾರ ಮಾಡೋಣ, ಅಜ್ಜರನ್ನ ಭೇಟಿಯಾಗೋಣ ಅಂತೇಳಿ ಸರ್ ಮುಂದೆ ಅಜ್ಜರೊಂದಿಗೆ ಸುಮ್ಮನೆ ಉಭಯ ಕುಶಲೋಪರಿ ಅನ್ನೋ ಹಾಗೆ ಕುತ್ಕೊಂಡು ಸಮಾಲೋಚನೆ ಮಾಡಿದ್ವಿ. ಇಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಅಧ್ಯಯನ ಆಗುವಂಥ ಏನಾದರೂ ಕೆಲಸವನ್ನು ನೀವು ಮಾಡಿರಪ್ಪ, ದೇವರು ನಿಮಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದರು. ಹೀಗಾಗಿ 89ರೊಳಗೆ ಸರ್ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಅಂಧರ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾದ್ವಿ ಸರ್. ಆ ಶಿಕ್ಷಣ ಸಂಸ್ಥೆಯ ಸ್ಥಾಪನೆಯ ಕೆಲಸ ಹಿಡ್ಕೊಂಡು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡುವುದರೊಂದಿಗೆ ಇವತ್ತು ಗವಾಯಿಗಳ ಅಂಧರ ಶಿಕ್ಷಣ ಸಂಸ್ಥೆ ಅಂಡರ್ನೊಳಗೆ 10 ಸ್ಕೂಲುಗಳು ಇವತ್ತು ನಡೀತಾ ಇದ್ದಾವೆ ಸರ್. ಸುಮಾರು ಒಂದು 200-300 ಕುಟುಂಬಗಳು ಜೀವನವನ್ನು ಕಟ್ಕೊಂಡಿದ್ದಾರೆ ಸರ್. ಸರ್, ಈಗ ನೀವು ಇಷ್ಟು ಪುಸ್ತಕಗಳನ್ನು ಈಗ ಯಾವ ಪುಸ್ತಕನ ಸಂಪಾದನೆ ಮಾಡ್ತಿದ್ದೀರಾ ಸರ್? ಸರ್ ಈಗ ಸದ್ಯ ಅಂತೂ ಯಾವುದಿಲ್ಲ ಸರ್. ನೀವು ಇದಕ್ಕೆ ರೀಸೆಂಟಾಗಿ ಮೊನ್ನೆ ಕೊಟ್ಟು ಮುಗಿಸಿದ್ದೀನಿ ಅದನ್ನೇ. ಅಂದರೆ ಈ ವಿಸ್ಮಯ ಅಂತಕ್ಕಂಥ ಪುಸ್ತಕ ರೀಸೆಂಟಾಗಿ ಈಗ 2 ಮಂತ್ಸ್ ಬ್ಯಾಕ್ ಹೋಗಿದೆ ಸರ್. ಹೀಗಾಗಿ ಅದು ಮುಗಿಸ್ಕೊಂಡು ನಾನು ಹೊರಗೆ ಬರ್ಬೇಕನ್ನೋದ್ರೊಳಗೆ ಇವೆಲ್ಲ ಪರೀಕ್ಷಾ ಕೆಲಸಗಳು ಇವು ಬಂದವು. ಈಗ ಸದ್ಯ ಮೌಲ್ಯಮಾಪನ ಕೆಲಸ ನಡೀತಾ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಕನ್ನಡ ಮೌಲ್ಯಮಾಪನ ವಿಷಯದ ಚೇರ್ಮನ್ ನಾನು ಇರೋದ್ರಿಂದ ನಾನು ಮೋಸ್ಟ್ಲಿ ಇನ್ನೊಂದು 7-8 ದಿನಕ್ಕೆ ಮತ್ತೆ ಅಲ್ಲಿ ಹೋಗಬೇಕಾಗ್ತದೆ. ಸುಮಾರು ಅದು ಒಂದು ತಿಂಗಳು 15-20 ದಿನದ ಕೆಲಸ ಕಾರ್ಯ.
ಅದಷ್ಟು ಮುಗಿಯೋದ್ರೊಳಗೆ ಸರ್ ನಂದು ಏಪ್ರಿಲ್ 30ನೇ ತಾರೀಕಿಗೆ ನಿವೃತ್ತಿ ಕೂಡ ಬೇರೆ ಇದೆ. ಹೀಗಾಗಿ ಸುಮಾರು 34 ವರ್ಷಗಳ ಸುದೀರ್ಘ ಅವಧಿಯೊಳಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಾಹಿತ್ಯಿಕ ಕೆಲಸದಲ್ಲಿ ನಾನು ತೊಡಗಿದ್ದೇನೆ ಸರ್. ಪೂಜ್ಯರಾದಂಥ ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ಬರೆದಂಥ ಸುಮಾರು 15 ಪುಸ್ತಕಗಳು ಸರ್ ಅಪ್ರಕಟಿತ ಇದ್ದವು, ಅಪ್ರಕಟಿತ ಕೃತಿಗಳಿದ್ದವು ಸರ್. ಆ ಪುಸ್ತಕಗಳನ್ನು ನಮ್ಮ ಗುರುಗಳು ವಿ ಬಿ ಹಿರೇಮಠರ ಮಾರ್ಗದರ್ಶನದೊಂದಿಗೆ ನಾನೇ ಸ್ವತಃ ಕೂತ್ಕೊಂಡು ರಿರೈಟ್ ಮಾಡೋದ್ರೊಂದಿಗೆ ತಮ್ಮಂಥ ದಾನಿಗಳನ್ನು ಹಿಡ್ಕೊಂಡು ಪುಟ್ಟರಾಜ ಗವಾಯಿಗಳ ಅಧ್ಯಯನ ಕೇಂದ್ರ ಪ್ರಾರಂಭ ಮಾಡೋದ್ರೊಂದಿಗೆ ಆ ಪುಸ್ತಕಗಳನ್ನು ಕೂಡ ಪ್ರಕಟಪಡಿಸ್ತಕ್ಕಂಥ ಕೆಲಸನ ಸುಮಾರು ವರ್ಷಗಳ ಕಾಲ ನಾವು ಮಾಡಿದ್ದೇವೆ ಸರ್. ಹೀಗಾಗಿ ಪೂಜ್ಯರ ಬರೆದಂಥ ಸತಿ ಸುಕನ್ಯಾ, ದೇವರ ದುಡ್ಡು, ಹಿರಟ್ಟಿ ಫಕ್ಕೀರೇಶ್ವರ ಮಹಾತ್ಮೆ, ಗುರುದರ್ಶನ, ಹಾನಗಲ್ ಕುಮಾರೇಶ್ವರ ಮಹಾತ್ಮೆ, ವೀರಭದ್ರೇಶ್ವರ ಪುರಾಣ, ಅಕ್ಕ ಮಹಾದೇವಿ ಪುರಾಣ, ಆಮೇಲೆ ಪರಮ ಪೂಜ್ಯರು ಬರೆದಂಥ ಗುರುವಚನ ಪ್ರಭಾ, ಭಾವಮಂದಾಕಿನಿ, ಗಾನಸುಧಾ ಭಾಗ 1 ಭಾಗ 2 ಇನ್ನೂ ಹಲವಾರು ಪುಸ್ತಕಗಳನ್ನು ಸರ್ ಆ ಅಧ್ಯಯನ ಕೇಂದ್ರದ ಮುಖಾಂತರ ನಮ್ಮ ಗುರುಗಳು ಮೊದಲು ಗೌರವ ನಿರ್ದೇಶಕರಿದ್ದರು. ತದನಂತರದಲ್ಲಿ ಆ ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ರು. ನಾನು ಕೂಡ ಅವರು ನಾವು ಕೂಡ ನಿಂತುಕೊಂಡು ಪೂಜ್ಯರು ಬರೆದಂಥ 15 ಪುಸ್ತಕಗಳನ್ನು ಕೂಡ ಪ್ರಕಟಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸರ್. ಹೀಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ನನಗೆ ನನ್ನ ಒಂದು ಸೀನಿಯಾರಿಟಿಗೆ ಅನುಗುಣವಾಗಿ 3 ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ ಸರ್. ಒಂದು BOEಗೂ ಕೂಡ ನಾನಿದ್ದೇನೆ, ಬೋರ್ಡ್ ಆಫ್ ಎಕ್ಸಾಮ್ ಪರೀಕ್ಷಾ ಪತ್ರಿಕೆಯನ್ನು ತೆಗಿತಕ್ಕಂಥ ಕೆಲಸ ಕಾರ್ಯಗಳನ್ನು ಯಾರ್ಯಾರಿಗೆ ವಹಿಸ್ಕೊಡ್ಬೇಕಂತಕ್ಕಂಥ ವಿಷಯ ಬರ್ತದೆ. ಆ ಕಮಿಟಿಗೂ ಕೂಡ ನನ್ನನ್ನು ಸದಸ್ಯನಾಗಿ ಮಾಡಿಕೊಂಡಿದೆ ವಿಶ್ವವಿದ್ಯಾಲಯ. ಜೊತೆಗೆ BOS ಕೂಡ ಸೀನಿಯಾರಿಟಿ ಒಳಗೆ ನನಗೆ ಅವಕಾಶ ಒದಗಿಸಿಕೊಟ್ಟಿದೆ ಸರ್. ಜೊತೆಗೆ ಮೌಲ್ಯಮಾಪನ ಕೆಲಸದ ಚೇರ್ಮನ್ ಆಗಿನೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯ ನನಗೆ ಸೇವಾವಕಾಶ ಮಾಡಿಕೊಟ್ಟಿದೆ. ಆ ಒಂದು ಉಪಕಾರ ಸ್ಮರಣೆಯನ್ನು ನಾನು ಎಂದೂ ಕೂಡ ಮುರಿಯೋದಿಲ್ಲ. ಈ ಎಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಇಷ್ಟು ನನ್ನ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಸರ್. ಗವಾಯಿಗಳ ಸಂಗೀತ ಮಹಾವಿದ್ಯಾಲಯದಲ್ಲಿ 1991ರಿಂದ ಹಿಡ್ಕೊಂಡು ಇವತ್ತಿನವರೆಗೆ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಅದೇ ತಮಗೆ ಹೇಳಿದ್ನಲ್ಲ 30/4/2025 ನಾನು ಸೇವೆಯಿಂದ ಬಿಡುಗಡೆಗೊಳ್ತಾ ಇದ್ದೀನಿ ಸರ್. ಸರ್, ತಾವು ಯಾರ ಪ್ರೇರೇಪಣೆಯಿಂದ ಪುಸ್ತಕಗಳನ್ನು ಸಂಪಾದನೆ ಮಾಡ್ತಾರೆ ಸರ್? ನಮ್ಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ವಿ ಬಿ ಹಿರೇಮಠರು, ಆನಂತರದಲ್ಲಿ ಪ್ರೊಫೆಸರ್ ಜಕ್ವಾಳ್ ಅವರು, ಆನಂತರದಲ್ಲಿ ಪ್ರೊಫೆಸರ್ ಬಸವರಾಜ್ ಗೊರ್ವರ್ ಅನ್ನುವಂಥವ್ರು, ಆನಂತರ ಪ್ರೊಫೆಸರ್ ಉಮೇಶ್ ಅಂಗಡಿ ಅಂತಕ್ಕಂಥವ್ರು, ಇವರೆಲ್ಲರ ಒಂದು ಪ್ರೋತ್ಸಾಹ, ಇವರೆಲ್ಲರ ಒಂದು ಸಹಕಾರ ಸರ. ಆ ಒಂದು ಪ್ರೋತ್ಸಾಹ ಮತ್ತು ಅವರು ನೀಡಿರ್ತಕ್ಕಂಥ ಸಹಕಾರಗಳಿಂದಾಗಿ ಈ ಒಂದು ಪುಸ್ತಕ ಸಂಪಾದನಾ ಕೆಲಸ ಕಾರ್ಯದಲ್ಲಿ ನಾನು ತೊಡಗಿಕೊಂಡೆ. ಆಮೇಲೆ ಅದಕ್ಕೆ ಇನ್ನೂ ಪ್ರಮುಖವಾದಂಥ ಕಾರಣ ಅಂತಂದ ಪೂಜ್ಯರಾದಂಥ ಪುಟ್ಟಯ್ಯನವರು ನನಗೆ ಪ್ರೇರಣೆ ಸರ್. ತಾವು ಸಾಹಿತಿಗಳು ಅಂತಂದು ಕೇಳ್ಪಟ್ವಿ, ಯಾವ್ಯಾವ ಸಾಹಿತ್ಯನ ರಚನೆ ಮಾಡಿದ್ವಿ ಸರ್? ಸಾಹಿತ್ಯಿಕ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಚನೆ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಕವನಗಳನ್ನು ಬರೆದಿದ್ದೀನಿ. ಅವನ್ನ ಪ್ರಕಟಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ನಿವೃತ್ತಿ ಅಂಚಿನಲ್ಲಿದ್ದೇನೆ. ಈಗ ನಿವೃತ್ತಿ ಆದ ನಂತರದಲ್ಲಿ ಅವುಗಳನ್ನು ಪ್ರಕಟಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ ಕನ್ನಡದ ಕಂಪು ಅಂತಕ್ಕಂಥ ಹೆಸರಿಟ್ಕೊಂಡು ಒಂದು ಕವನ ಸಂಕಲನ ಹೊರಗೆ ತರ್ತಾ ಇದ್ದೀನಿ. ಕನ್ನಡ ನಾಡು ನುಡಿಗಾಗಿ ಸಂಬಂಧಪಟ್ಟಂಥದ್ದು, ಕನ್ನಡದ ನೆಲ ಜಲಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ನಿಮಗೆ ನೆನಪಿದ್ರೆ ಹೇಳ್ತೀರಿ? ಕನ್ನಡದ ನೆಲವನ್ನು ಕುರಿತಾಗಿರ್ತಕ್ಕಂಥ ವಿಷಯ ನಾನು ಗಮನಕ್ಕೆ ತೆಗೆದುಕೊಂಡಾಗ ಸರ, ಕನ್ನಡ ನಾಡಿನಲ್ಲಿ ಬಹಳ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಸಾಹಿತಿಗಳು ಆಗಿ ಹೋಗಿದ್ದಾರೆ ಅನ್ನೋದರೊಂದಿಗೆ ಪೂಜ್ಯರಾದಂಥ ಪುಟ್ಟರಾಜ ಗವಾಯಿಗಳು ಕಣ್ಣಿಲ್ದವರಾಗಿ ಸಾಹಿತ್ಯಿಕ ಸೇವೆಯನ್ನು ಮಾಡಿಕೊಂಡು ಬಂದದ್ದನ್ನು ನಾನು ಗಮನಿಸಿದ್ದೀನಿ. ಜೊತೆಗೆ ಅವುಗಳನ್ನು ನನ್ನ ಈ ಕವನ ಸಂಕಲನದ ಸಾಲಿನಲ್ಲಿ ಸೆರೆ ಹಿಡಿದಿದ್ದೇನೆ. ಇಷ್ಟು ಸವಣೂರು ತಾಲೂಕಾ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದಂತಹ VM ಗುರುಮಠ ಅವರ ಮನದಾಳದ ಮಾತುಗಳು. ಇವರಿಗೆ ಇನ್ನಷ್ಟು ಹುದ್ದೆಗಳು ಅಲಂಕರಿಸಲಿ, ಇನ್ನಷ್ಟು ಪಠ್ಯಪುಸ್ತಕಗಳನ್ನು ಸಂಪಾದಿಸಲಿ ಅಂತ ಹೇಳುತ್ತಾ, ಮತ್ತೆ ಮುಂದೆ ಇನ್ನೊಬ್ಬ ಹೊಸ ಅತಿಥಿಯೊಂದಿಗೆ ಸಂದರ್ಶನದಲ್ಲಿ ಭೇಟಿಯಾಗೋಣ ಅನ್ನುತ್ತಾ ಸಮಗ್ರ ಕರ್ನಾಟಕ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.